ಗಿಡಗಳ ಪಾಲಿನ ಅಮೃತ ಸಾವಯವ ದ್ರವಗೊಬ್ಬರ. ನಮಸ್ಕಾರ ಗಾರ್ಡನ್ ಪ್ರಿಯರೇ, ನಿಮ್ಮ ಮನೆಯ ಗಿಡಗಳು ವೇಗವಾಗಿ ಬೆಳೆಯುತ್ತಿಲ್ಲವೇ? ಹೂವುಗಳು ಅರಳುವ ಮೊದಲೇ ಉದುರಿ ಹೋಗುತ್ತಿವೆಯೇ? ಚಿಂತೆ ಬಿಡಿ. ಇಂದು ನಾವು ಮಾರುಕಟ್ಟೆಯ ದುಬಾರಿ ಗೊಬ್ಬರಗಳ ಮೊರೆ ಹೋಗುವ ಬದಲು ಮನೆಯಲ್ಲಿಯೇ ಲಭ್ಯವಿರುವ ತ್ಯಾಜ್ಯದಿಂದ ಅತ್ಯಂತ ಶಕ್ತಿಯುತವಾದ ಸಾವಯವ ದ್ರವಗೊಬ್ಬರ ತಯಾರಿಸುವುದನ್ನು ಇಂದಿನ ವಿಡಿಯೋದಲ್ಲಿ ಕಲಿಯೋಣ. ಅದಕ್ಕೂ ಮೊದಲು ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಮಗೆಲ್ಲ ಮೇರೀಸ್ ಮನಿ ಗಾರ್ಡನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ. ಇನ್ನು ಯಾರೆಲ್ಲ ಮೇರೀಸ್ ಮನಿ ಗಾರ್ಡನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡುವರಾಗಿ ಆಶಿಸುತ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಆರಂಭದಲ್ಲಿ ಗಿಡಗಳ ಪಾಲಿನ ಅಮೃತ ಸಾವಯವ ದ್ರವಗೊಬ್ಬರದ ತಯಾರಿಕೆಯಲ್ಲಿ ಬೇಕಾಗುವ ಸಾಮಗ್ರಿಗಳು ಅಂದರೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಹಣ್ಣು ತರಕಾರಿ ಸಿಪ್ಪೆ ಅಂದರೆ ಬಾಳೆಹಣ್ಣು, ಆಲೂಗೆಡ್ಡೆ, ಈರುಳ್ಳಿ, ಕ್ಯಾರೆಟ್, ಬೀಟ್ರೋಟ್ ಎಲೆಗಳು ಮತ್ತು ಸೊಪ್ಪಿನ ದಂಟುಗಳು ಬಳಸುತ್ತೇವೆ. ಇವುಗಳಲ್ಲಿ ಪೊಟ್ಯಾಸಿಯಂ ಮತ್ತು ರಂಜಕ ಸಮೃದ್ಧವಾಗಿರುತ್ತದೆ. ಎರಡನೆಯದಾಗಿ ಒಂದು ಹಿಡಿ ಕೊಟ್ಟಿಗೆ ಗೊಬ್ಬರ ಅಂದರೆ ಕೌಡಂಗ್. ಇದು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಅತ್ಯಗತ್ಯ. ಮೂರನೆಯದಾಗಿ ಒಂದು ಹಿಡಿ ಬೇವಿನ ಹಿಂಡಿ ಅಂದರೆ ನೀಮ್ ಕೇಕ್. ಇದು ಗಿಡದ ಬೇರುಗಳಿಗೆ ಬರುವ ರೋಗಗಳನ್ನು ತಡೆಯುತ್ತದೆ. ನಾಲ್ಕನೆಯದಾಗಿ ಒಂದು ಹಿಡಿ ಬೋನ್ ಮೀಲ್. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಹೇರಳವಾಗಿರುತ್ತದೆ. ಇದರಿಂದ ಗಿಡಗಳು ಸಮೃದ್ಧತೆಯೊಂದಿಗೆ ದೃಢವಾಗಿ ಬೆಳವಣಿಗೆ ಕಾಣುತ್ತವೆ. ಇವಿಷ್ಟು ಪದಾರ್ಥಗಳು ಸಿದ್ಧವಾಗಿರಿಸಿಕೊಂಡರೆ ಈಗ ತಯಾರಿಕಾ ವಿಧಾನ ಮತ್ತು ಹಂತಗಳನ್ನು ತಿಳಿಯೋಣ. ಮೊದಲಿಗೆ ಒಂದು ಕಾಟನ್ ಬಟ್ಟೆ ಅಥವಾ ಚೀಲವನ್ನು ತೆಗೆದುಕೊಳ್ಳಿ. ಈಗ ಅದೇ ಚೀಲದಲ್ಲಿ ಶೇಖರಿಸಲಾದ ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಗಳನ್ನು ಸಣ್ಣದಾಗಿ ಕತ್ತರಿಸಿದ ನಂತರ ಸಣ್ಣದಾಗಿ ಜಜ್ಜಿಕೊಳ್ಳುವುದರಿಂದ ತ್ವರಿತವಾಗಿ ಕಳಿಯಲು ಸಹಾಯವಾಗುತ್ತದೆ. ಅದರಲ್ಲಿ ಕತ್ತರಿಸಿದ ಸಿಪ್ಪೆಗಳೊಂದಿಗೆ ಒಂದು ಹಿಡಿ ಬೇವಿನ ಹಿಂಡಿ, ಒಂದು ಹಿಡಿ ಕೊಟ್ಟಿಗೆ ಗೊಬ್ಬರ ಮತ್ತು ಒಂದು ಹಿಡಿ ಬೋನ್ ಮೀಲ್ ಹಾಕಿ ಗಟ್ಟಿಯಾಗಿ ಚಿತ್ರೀಕರಣದಲ್ಲಿ ತೋರಿಸುತ್ತಿರುವಂತೆ ಕಟ್ಟಿ. ನಂತರದಲ್ಲಿ ಈ ಮೊದಲೇ 20 ಲೀಟರ್ ಬಕೆಟಿನಲ್ಲಿ 3/4 ಭಾಗ ನೀರು ತುಂಬಿಸಿಟ್ಟುಕೊಂಡು ಈ ಚೀಲವನ್ನು ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿಸಿಡಿ. ಈಗ ಮ್ಯಾಜಿಕ್ ದ್ರವ ತಯಾರಾಗಲು 7 ದಿನಗಳ ಕಾಯುವಿಕೆ ಅನಿವಾರ್ಯವಾದುದರಿಂದ ಈ ನಡುವಿನ ಸಮಯದಲ್ಲಿ ಚೀಲವನ್ನು ಅಲುಗಾಡಿಸದೆ ಬಕೆಟ್ ಬಾಯಿ ಮುಚ್ಚಿ ನೆರಳಿನಲ್ಲಿ ಇರಿಸಿ. ನಂತರದಲ್ಲಿ 8ನೇ ದಿನದಲ್ಲಿ ದ್ರಾವಣದ ಬಣ್ಣ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. 8ನೇ ದಿನ ಚೀಲವನ್ನು ಹೊರತೆಗೆಯಿರಿ. ಈಗ ನಿಮ್ಮ ಬಳಿ ಗಾಢವಾದ ದ್ರವಗೊಬ್ಬರದ ನೀರು ಸಿದ್ಧವಿದೆ. ಇದನ್ನು ನೇರವಾಗಿ ಗಿಡಗಳಿಗೆ ನೀಡಿದರೆ ಗಾಢವಾದ ಗೊಬ್ಬರದ ತೀವ್ರತೆಗೆ ಗಿಡಗಳು ಸುಟ್ಟು ಹೋಗಬಹುದಾದ್ದರಿಂದ 1 ಲೀಟರ್ ತಯಾರಿಸಿದ ಗಾಢವಾದ ಗೊಬ್ಬರದ ನೀರಿನ ದ್ರಾವಣಕ್ಕೆ 10 ಲೀಟರ್ ಸಾಮಾನ್ಯ ನೀರನ್ನು ಬೆರೆಸಿ ತೆಳುಗೊಳಿಸಿ, ಅಂದರೆ ಡೈಲ್ಯೂಟ್ ಮಾಡಿ. ನಂತರ ಪ್ರತಿ ಗಿಡಕ್ಕೆ ಅವುಗಳ ಗಾತ್ರಕ್ಕೆ ಅನುಗುಣವಾಗಿ 250 ml ನಿಂದ 500 ml ವರೆಗೆ ಗಿಡಗಳ ಬುಡಭಾಗಕ್ಕೆ ಹಾಕಿ. ಈ ರೀತಿಯ ಮ್ಯಾಜಿಕ್ ದ್ರವಸಾರವನ್ನು ಪ್ರತಿ ಹೂ, ಹಣ್ಣು, ತರಕಾರಿ, ಸೊಪ್ಪಿನ ಸಸ್ಯಗಳಿಗೆ ಪ್ರತಿ 15 ದಿನಕ್ಕೊಮ್ಮೆ ನೀಡುವುದು ಉತ್ತಮ. ನೋಡಿದ್ರಲ್ಲ ಸ್ನೇಹಿತರೆ, ಸುಲಭವಾಗಿ ಮನೆಯಲ್ಲೇ ಸಿಗುವ ಕಸದಿಂದ ಹೇಗೆ ರಸ ತಯಾರಿಸಬಹುದು ಎಂದು. ಇದನ್ನು ನೀವು ಚಳಿ ಮತ್ತು ಬೇಸಿಗೆ ಎರಡೂ ಕಾಲದಲ್ಲೂ ಬಳಸಬಹುದು. ಇಂದಿನ ಮಾಹಿತಿ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದೆಂದು ಭಾವಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಮೇರೀಸ್ ಮನೆ ಗಾರ್ಡನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮಾಹಿತಿ ಹೊತ್ತ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.